ಕುಟುಂಬದ ಕುರಿಯಾಗಿ ಗೆಲ್ಲಿಸಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಕನ್ನೂರಿನ ಪರಿಸರದಲ್ಲಿ ಕೊಡಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಪದೋನ್ನತಿಯೊಂದಿಗೆ ಪ್ರೌಢಶಾಲಾ ಶಿಕ್ಷಕರಾಗಿ ವೃತ್ತಿಪರತೆಯಿಂದ ಬೆಳೆಯಬೇಕು. ಜನಮೆಚ್ಚಿದ ಶಿಕ್ಷಕರೆನಿಸಿ ಮನೆ ಮಾತಾಗಿರುವುದು ಹೆಮ್ಮೆಯ ಸಂಗತಿ. ಈ ವೃತ್ತಿ ಶ್ರೇಷ್ಠತೆಯೊಂದಿಗೆ ಕರಾವಳಿಯ ಗಂಡು ಕಡೆ ಯಕ್ಷಗಾನವನ್ನು ಬಾಲ್ಯದಿಂದಲೇ ತನ್ನ ಪ್ರವೃತ್ತಿಯನ್ನಾಗಿಸಿಕೊಂಡ ತಾವು ಹಾಸ್ಯಗಾರರಾಗಿ ವೇಷಧಾರಿಯಾಗಿ ಗುರುತಿಸಿಕೊಳ್ಳುವುದರ ಜೊತೆಗೆ ನಮ್ಮ ಕಾಲದ ಒಬ್ಬ ಪ್ರಧಾನಿ ಭಾಗವತರಾಗಿ ಜನಮಾನಸದಲ್ಲಿ ಬೆಳೆಯುವುದು ನಿಂತಿರುವುದು ಯಕ್ಷಗಾನದಲ್ಲಿರ್ತಕ್ಕಂಥ ಗೌರವದಲ್ಲಿ ಹೇಳಬೇಕಾಗುತ್ತದೆ. ಯಕ್ಷಗಾನದ ಎಲ್ಲ ಮನೆಗಳನ್ನು ಮೊದಲಾದ್ದರಿಂದಲೇ ವರ್ತಮಾನದಲ್ಲಿ ತಮ್ಮ ಹೆಸರು ಚಿರಸ್ಥಾಯಿಯಾಗಿ ಎಳೆಯುವುದು ನಿಲ್ಲಲಿ ಎಂಬ ಅಭಿಲಾಷೆಯಿಂದ ಸರ್ಕಾರ ಫೌಂಡೇಶನ್ನಿಂದ ಪ್ರವೃತ್ತಿಯನ್ನು ಕುಟುಂಬದವರೆಲ್ಲರೂ ಒಟ್ಟಾಗಿ ಹುಟ್ಟು ಹಾಕಿ ಇಂದು ಗ್ರಾಮೀಣ ಭಾಗಕ್ಕಷ್ಟೇ ಅಲ್ಲದೆ ಬೆಂಗಳೂರಿನಂತಹ ಮಹಾನಗರದಲ್ಲಿರುವ ಬಾಲಕಿಯರಿಗೂ ಯಕ್ಷಗಾನ ತರಬೇತಿ ಶಿಬಿರ ನಡೆಸುತ್ತಿರುವುದು ಅಭಿನಂದನಾದಾಯಕವಾಗಿದೆ. ಈ ಎಲ್ಲ ಕಾರಣಗಳಿಂದ ತಾವು ಯಕ್ಷಗಾನ ನಮಗೆಲ್ಲರಿಗೂ ರೋಲ್ ಮಾಡೆಲ್ ವ್ಯಕ್ತಿತ್ವದ ನಾಗರಾಜ್ ನಾಯಕರೇ ಮತ್ತು ಇಲ್ಲಿ ಸೇರಿರುವಂತಹ ಸಜ್ಜನ ಸಭಿಕರೇ, ರವಿ ಗುರುಗಳೇ, ರಮೇಶ್ ನಾಯಕರೇ. ಅಡಿಗೋಣ ಒಂದು ಸಣ್ಣ ಊರಿರ್ಬೋದು, ಒಂದು ಹ್ಯಾಮ್ಲೆಟ್ ಇದ್ದಂಗೆ ಒಂದು ಸಣ್ಣ ಊರು. ಆದರೆ ಖಂಡಿತವಾಗಿ ಇದು ಸಜ್ಜನರೇ ಕೂಡಿರುವಂಥ ಊರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಸಂತೋಷ ಆಗ್ತದೆ. ಯಾಕಂದರೆ ಇಲ್ಲಿಯ ಪ್ರತಿ ಮನೆಯಲ್ಲಿಯೂ ಸಹಿತ ನಮಗೆ ಗೊತ್ತಿದೆ. ಎಲ್ಲ ಊರುಗಳನ್ನು ನೋಡಿದಾಗ ಏನಾದರೂ ಒಂದು ಊರ ಇರ್ತದೆ, ಇಲ್ಲ ಅಂತ ಇಲ್ಲ. ಸಣ್ಣ ಪುಟ್ಟ ಊರ ಅಂತ ಹೇಳಿದ್ರೆ ಇರುವುದೇ. ಆದರೆ ಇಲ್ಲಿ ನೆಗೆಟಿವ್ ಅನ್ನುವಂಥದ್ದು ಏನನ್ನೂ ಕಾಣದಿರುವಂಥ ಬಾರಿಗೆ ಅವರಿಗೆ ವಂದನೆಯನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗಾಗಲೇ ನಿಲ್ಕೋಟ್ ಶಂಕರ ಹೆಗಡೆ ಅವರು ಸಂಸ್ಕಾರದ ಬಗ್ಗೆ ಮಾತಾಡಿದ್ರು. ಸಂಸ್ಕಾರ ಅಂತ ಹೇಳಿದ್ರೆ ನಮ್ಮ ಇಲ್ಲಿಯ ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಹೇಳ್ತೇವೆ. ಅಂದ್ರೆ ಸಂಸ್ಕಾರ ಇಲ್ಲಿಯ ಸಂಸ್ಕಾರ ಆಗಿರಬೇಕು, ಭಾರತೀಯ ಸಂಸ್ಕಾರ ಆಗಿರಬೇಕು. ಅದು ಎಂದಿಗೂ ಸಹಿತ ವೆಸ್ಟರ್ನ್ ಸಂಸ್ಕಾರ ಆಗಲೇ ಇರಲಿ ಎನ್ನುವಂಥದ್ದು ನಮ್ಮ ಬಯಕೆ. ಹಾಗಾದ್ರೆ ವೆಸ್ಟರ್ನ್ ಸಂಸ್ಕಾರವು ಎಲ್ಲವೂ ಬಾಳೆ ಹೇಳಿದ್ರೆ ಇಲ್ಲ. ನಮ್ಮ ವೇದಗಳು ಹೇಳಿದ್ರೆ ನಾನು ಬದಲು ಅಂತ ಒಳ್ಳೆಯ ವಸ್ತುಗಳು ಎಲ್ಲಿಗೂ ನನ್ನ ಕಡೆ ಬರಲಿ, ನಮ್ಮ ಕಡೆ ಬರಲಿ ಅಂತ. ಒಳ್ಳೆಯತನ ಬೇರೆ ದೇಶಗಳಲ್ಲೂ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಭಾರತದಲ್ಲಿ ಇದುದೆಲ್ಲವೂ ಒಳ್ಳೆಯದು. ವಿದೇಶಗಳಲ್ಲಿ ಕೆಲವೊಂದು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಇಲ್ಲ ಅಂತ ಇಲ್ಲ. ಆದರೆ ಭಾರತದಲ್ಲಿ ಇರುವಂಥದ್ದೆಲ್ಲವೂ ಸಹಿತ ಒಳ್ಳೆಯದು. ಈ ದಿನ ನಮ್ಮೂರಿಗೆ ಬಂದು ನಮ್ಮೂರಿನ ಹಿರಿಯರಾದಂಥ ಭಾಗವತರಾದಂಥ ಶ್ರೀಯುತ ಬಿ ಆರ್ ಮಾಸ್ಟರವರಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಂದಂಥ ಅಧ್ಯಕ್ಷರಾಗಿ ಆಗಮಿಸಿದಂಥ ಆತ್ಮೀಯರು, ಸ್ನೇಹಿತರು ಮತ್ತು ಅದಕ್ಕೆ ನಮಸ್ಕರಿಸಿ ಎರಡು ಮಾತು. ನಾವು 80ನೇ ಸ್ವಾತಂತ್ರ್ಯೋತ್ಸವದ ಪುಣ್ಯ ದಿವಸ ಇದು. ಆ ಘಟ್ಟದಲ್ಲಿ ನಾವು ನಿಂತಿದ್ದೇವೆ. ನಮ್ಮ ನಗರಿಗೆ, ಆ ಎಲ್ಲ ಹಿರಿಯ ಚೇತನಗಳಿಗೆ ತಲೆಬಾಗಿ ವಂದಿಸಿಕೊಳ್ತೇನೆ. ಸಂಸ್ಕಾರ ಭಾರತಿ, ಈ ಸಂಸ್ಕಾರ ಹೇಳುವ ಶಬ್ದದಲ್ಲಿ ಹೊಸ ಒಂದು ಚೈತನ್ಯ ಉಂಟು. ಈ ನಮ್ಮ ಭಾರತ ಭೂಮಿ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಹೆಸರಾಗಿದೆ. ನಾವು ಕೇಳಿದ್ದೇವೆ ಪುರಾಣಗಳನ್ನು, ಭಾಗವತವನ್ನು. ಈ ಎಲ್ಲ ಪುರಾಣಗಳು, ವೇದಗಳು, ಶಾಸ್ತ್ರಗಳು, ಭಾಗವತಗಳು ಎಲ್ಲ ಹುಟ್ಟಿದ್ರೆ ಈ ಭಾರತ ಭೂಮಿಯಲ್ಲಿ. ಈ ಭರತ ಭೂಮಿಯ ಪವಿತ್ರ ಮಣ್ಣಿನ ಸಂಸ್ಕಾರ ಎಲ್ಲುಂಟೋ ಆ ವ್ಯಕ್ತಿ ಕೆಡುವುದಿಲ್ಲ, ಆ ವ್ಯಕ್ತಿಯ ಬದುಕು ಹಾಳಾಗುವುದಿಲ್ಲ. ಸಂಸ್ಕೃತಿಯಿಂದ ಸಂಸ್ಕಾರ ಬರುವುದು. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಒಳ್ಳೆಯ ಸಂಸ್ಕೃತಿಯನ್ನು ಆಚರಣೆ ಮಾಡಿದರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರ್ತದೆ. ಸಂಸ್ಕೃತಿಯ ನೆಲೆಗಳು ಭಾರತ. ಹಾಗಾಗಿ ಇದಕ್ಕೆ ಸಂಸ್ಕಾರ ಭಾರತೀಯರು ನಾವು ಇಷ್ಟೊಂದು ಕಳ್ಕೊಳ್ತಾ ಇದ್ದೇವೆ. ಆ ಕಳ್ಕೊಳ್ಳಿದ್ದನ್ನು ಮತ್ತೆ ಕೂಡಿಸಿಕೊಳ್ಬೇಕು, ಮತ್ತೆ ಹೊಸ ಜನಾಂಗ ಗೊತ್ತಾಗಬೇಕು.
ಸಂಬಂಧಗಳು ಹೇಗೆ, ತಂದೆ ತಾಯಿಗಳ ಬಾಂಧವ್ಯ ಹೇಗಿರಬೇಕು, ಗುರು ಹಿರಿಯರಲ್ಲಿ ಹೇಗೆ ನಾವು ಕಾಣಬೇಕು, ಸಮಾಜವನ್ನು ಹೇಗೆ ನೋಡ್ಕೊಳ್ಬೇಕು, ವ್ಯಕ್ತಿಯೊಬ್ಬ ಸಮಾಜಮುಖಿಯಾಗಿ ಹೇಗೆ ಬದುಕಬೇಕು, ಇದನ್ನೆಲ್ಲ ತೋರಿಸಿಕೊಂಡು ಸಂಸ್ಕಾರ ಭಾರತಿ. ಈ ಸಂಸ್ಕಾರ ಭಾರತಿ ಇವತ್ತಾಗಿದ್ದು ಗುರುವಂದನಾ ಕಾರ್ಯಕ್ರಮ. ಸಂಸ್ಕಾರ ಭಾರತಿ ವತಿಯಿಂದ ಮೊತ್ತಗಳಿಲ್ಲ, ಆದರೆ ಇದರ ಮೌಲ್ಯ ದೊಡ್ಡದು. ಗುರುವಂದನೆಯರು ನಿಜವಾಗಿ ಗುರುವಂದನೆಯನ್ನು ನಾವು ಆಷಾಢದ ಪೂರ್ಣಿಮೆಯಲ್ಲಿ ಮಾಡಬೇಕಿತ್ತು. ಅದನ್ನು ಈಗ ನೆರವೇರಿಸ್ತಾ ಇದ್ದೇವೆ. ಒಬ್ಬ ಸಮರ್ಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಅಂತ ಎಡಗಟ್ಟಿ ಹೇಳಿಕೊಡ್ತೇವೆ ಸಂಸ್ಕಾರ ಭಾರತೀಯರು. ಯಾಕೆಂದ್ರೆ ಬೀರಣ್ಣ ಮಾಸ್ತರ್ ಆ ವಿಭಾಗದಲ್ಲಿಯೂ ಗುರುಗಳೇ, ಬೀರಣ್ಣ ಭಾಗವತರು ಆ ವಿಭಾಗದಲ್ಲಿಯೂ ಗುರುಗಳೇ. ಎರಡೂ ಮುಖದಲ್ಲಿ ಆಲೋಚನೆ ಮಾಡಿದರೆ ಈ ನಮ್ಮ ದೇಶವನ್ನು ಉಳಿಸುವಲ್ಲಿಯೂ ಬೆಳೆಸುವಲ್ಲಿಯೂ ಒಬ್ಬ ಯೋಗ್ಯ ಶಿಕ್ಷಕರಾಗಿ ಗುರುಗಳಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ಏನು ಹೆಚ್ಚಾಗಿ ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಅಂದರೆ ಅದು ನನಸು ದೈವ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಟ್ ವಾಸ್ ಅಗಸ್ಟ್ ಗ್ಯಾದರಿಂಗ್ ಅಂತ. ಅಗಸ್ಟ್ ಅಂದರೆ ಮಂತ್ ಅಂತ, ಇದು ಸುಸಂಸ್ಕೃತರ ಸಭೆ ಅಂತ. ಇವತ್ತು ಸುಸಂಸ್ಕೃತದಿಂದ ಕೂಡಿರ್ತಕ್ಕಂಥ ನೂರು ಸುಸಂಸ್ಕೃತರೇ ಭಾಗ ಎಲ್ಲ ದೇವತೆಗಳಿಗೆ ವಂದಿಸಿ ಒಂದೆರಡು ಮಾತು ಇಂದಿನ ಈ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಬಂದಂಥ ಶ್ರೀಯುತ ನಾಗರಾಜ್ ನಾಯಕ್